ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಇನ್ಬಾಕ್ಸ್ಗೆ ಪಿಂಗ್ ಮಾಡ್ತಾ ಇದ್ದೀರಾ. ಎಲ್ಲಿ ಮಂಜುಗೌಡ್ರೆ ಧರ್ಮಸ್ಥಳ ಕೇಸ್ನ ವಿಚಾರವಾಗಿ ಮಾತನಾಡೋದನ್ನೇ ನಿಲ್ಲಿಸ್ಬಿಟ್ರಲ್ಲ, ಯಾಕೆ ಧರ್ಮಸ್ಥಳ ಕೇಸ್ನ ವಿಚಾರ ಸಾಕಷ್ಟು ಬೇಜಾರಾಯ್ತಾ, ಅಥವಾ ಈ ಕೇಸ್ನ ಸಹವಾಸನೇ ಬೇಡಪ್ಪ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ರ ಅಂತ? ನಾನೆಲ್ಲೂ ಹೋಗಿಲ್ಲ. ದೀಪಾವಳಿ ಹಬ್ಬ ಬೇರೆ ಇತ್ತು ಸೆಂಟರ್ನಲ್ಲಿ, ಅದರ ಜೊತೆಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಅನಂತನಾಗ್ ಅವರಿಗೆ ಕೊಡಲಾಗಿತ್ತು. ಅದರ ಸಲುವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಕಾರ್ಯಕ್ರಮವನ್ನ ಸಹ ಹಮ್ಮಿಕೊಂಡಿತ್ತು. ಅದನ್ನ ಸಹ ಪ್ರಸಾರ ಮಾಡೋದು ನನ್ನ ಆದ್ಯ ಕರ್ತವ್ಯವಾಗಿದ್ದ ಕಾರಣಕ್ಕಾಗಿ ಒಂದಷ್ಟು ಸಿನಿಮಾಗಳ ಕಡೆಗೆ, ಸಿನಿಮಾಗೆ ಸಂಬಂಧಪಟ್ಟಂತಹ ಸುದ್ದಿಗಳ ಕಡೆಗೆ ನನ್ನ ಗಮನವನ್ನ ನಾನು ಹರಿಸಿದ್ದೆ. ಆದ್ರೆ ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ, ಎಲ್ಲಿಯವರೆಗೂ ಧರ್ಮಸ್ಥಳದ ಸಲುವಾಗಿ, ಧರ್ಮಸ್ಥಳ ಕೇಸ್ನ ಸಲುವಾಗಿ ಈ ಬುರುಡೆ ಗ್ಯಾಂಗ್ ಅಂತ ಏನ್ ಕರೀತಾರಲ್ಲ, ಈ ಬುರುಡೆ ಗ್ಯಾಂಗ್ ಸುಳ್ಳನ್ನ ಹೇಳೋದನ್ನ ನಿಲ್ಲಿಸುತ್ತೋ ಅಲ್ಲಿಯವರೆಗೂ ನಾವು ವಿಡಿಯೋವನ್ನ ಮಾಡ್ತಾನೆ ಇರ್ತೀವಿ. ಸುಳ್ಳನ್ನ ಹೇಳೋದನ್ನ ನೀವು ಸ್ಟಾಪ್ ಮಾಡಬೇಕು, ಆವಾಗ ನಾವು ಸ್ಟಾಪ್ ಮಾಡ್ತೀವಿ. ಸುಳ್ಳನ್ನ ಇವ್ರು ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತಾರೋ ಆ ಸುಳ್ಳು ಏನು ಅನ್ನೋದನ್ನ ನಿಮ್ಮ ಮುಂದೆ ತಂದು ಇಡೋದಕ್ಕೆ ನ್ಯೂಸ್ ಹಂಟ್ ಕರ್ನಾಟಕ ಯಾವುದೇ ರೀತಿಯ ಮುಖ ಮುಲಾಜನ್ನ ನೋಡೋ ಮಾತೇ ಇಲ್ಲ. ಸೊ ಇವತ್ತು ಒಂದು ಪೋಸ್ಟ್ ಅನ್ನ ನೋಡಿದೆ. ಇದೇ ತಿಂಗಳ 27ನೇ ತಾರೀಕು ಬೆಳ್ತಂಗಡಿಯಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಆ ಪೋಸ್ಟ್ ಅನ್ನ ನೋಡಿದಾಗ ನಿಜವಾಗ್ಲೂ ನನಗೆ ನಗು ಬಂತು. ಯಾಕೆ ನಗು ಬಂತು ಅಂತೀರಾ? ಸ್ಕ್ರೀನ್ ಮೇಲೆ ನೀವೇ ನೋಡಿ. ಸ್ವಯಂ ಪ್ರೇರಿತವಾಗಿ ಸುಳ್ಳು ದೂರುಗಳನ್ನ ದಾಖಲಿಸಿ ಸೌಜನ್ಯ ಹೋರಾಟಗಾರರನ್ನ ಜೈಲಿಗೆ ಕಳಿಸುವ ಷಡ್ಯಂತ್ರ ನಿಲ್ಲಬೇಕು. ವಾರೆ ವಾಹ್! ಕಾನೂನು ಬಾಹಿರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಹೊರಡಿಸಿರುವ ಗಡೀಪಾರು ಆದೇಶವನ್ನ ಹಿಂಪಡಿಬೇಕು. ಕಾನೂನು ಬಾಹಿರವಾಗಿ, ಸೂಪರ್. ಇದಕ್ಕೋಸ್ಕರ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಕೆ, ನ್ಯಾಯದ ಕೂಗಿಗೆ ಧ್ವನಿಗೂಡಿಸಿ ಸುಳ್ಳು ದೂರುಗಳ ವಿರುದ್ಧ ಸಮರ. ಸ್ಥಳ ತಾಲೂಕು ಕಚೇರಿ, ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ. ದಿನಾಂಕ 27/10/2025. ಸಮಯ ಬೆಳಿಗ್ಗೆ 10:30ಕ್ಕೆ. 27ನೇ ತಾರೀಕು 10:30ಕ್ಕೆ ಬೆಳ್ತಂಗಡಿಯಲ್ಲಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಅಂದ್ರೆ ತಹಶೀಲ್ದಾರ್ ಮುಖಾಂತರ ಒಂದು ಮನವಿ ಪತ್ರವನ್ನ ಸಲ್ಲಿಸೋಕೆ ಇವರು ರೆಡಿ ಆಗಿದ್ದಾರೆ. ಏನಪ್ಪಾ ಮ್ಯಾಟ್ರು ಅಂತಂದ್ರೆ ಸುಳ್ಳು ದೂರುಗಳ ವಿರುದ್ಧ ಸಮರ. ಈ ಮಾತನ್ನ ಯಾರು ಹೇಳಬೇಕು? ಸುಳ್ಳು ದೂರುಗಳ ವಿರುದ್ಧ ಅಥವಾ ಸುಳ್ಳನ್ನ ಹೇಳುವವರ ವಿರುದ್ಧ ಸಮರವನ್ನ ಸಾರಬೇಕು ಅಂತಂದ್ರೆ ಅವರೆಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರನ ತುಂಡುಗಳೇ ಆಗಿರ್ಬೇಕು. ಬಿಟ್ರೆ ಇನ್ಯಾರ ಕೈಲೂ ಸಹ ಸುಳ್ಳನ್ನ ಹೇಳ್ತಾ ಇರುವವರ ವಿರುದ್ಧ, ಸುಳ್ಳು ದೂರನ್ನ ದಾಖಲಿಸ್ತಾ ಇರುವವರ ವಿರುದ್ಧ ಹೋರಾಟ ಮಾಡುವ ನೈತಿಕ ಹಕ್ಕು ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಹಂಗೇನಾದ್ರೂ ಹೋರಾಟ ಮಾಡಬೇಕು ಅಂತಂದ್ರೆ ಇವರೆಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರನ ತುಂಡುಗಳಾಗಿರ್ಬೇಕು. ನಿಮ್ಗೆ ಅನ್ಸುತ್ತಾ ಇವರೆಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರನ ತುಂಡುಗಳೇ? ಇವರು ಬಾಯಿ ಬಿಟ್ರೆ ಇವರ ಬಾಯಿಂದ ಹೊರಗಡೆ ಉದುರುವ ಪ್ರತಿಯೊಂದು ಪದ, ಪ್ರತಿಯೊಂದು ಮಾತು ಕೂಡ ಸತ್ಯವೇ. ಸತ್ಯವನ್ನ ಬಿಟ್ಟು ಇವರು ಬೇರೆ ಏನನ್ನೂ ಕೂಡ ಮಾತನಾಡೋದೇ ಇಲ್ಲ ಅಂತ ನಿಮ್ಗೆ ನಿಜವಾಗ್ಲೂ ಅನ್ಸುತ್ತಾ? ಈ ವಿಡಿಯೋದಲ್ಲಿ ನಾನು ಇನ್ನೂ ಕೂಡ ಇವರು ಯಾವೆಲ್ಲ ರೀತಿಯ ಸುಳ್ಳುಗಳನ್ನ ಹೇಳುವ ಮೂಲಕ ಇನ್ನೂ ನಂಬುತ್ತಾ ಇದ್ದಾರಲ್ಲ, ಸಾಕಷ್ಟು ಜನ ಅವರನ್ನ ನಂಬಿಸ್ತಾ ಇದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಆರಂಭದಲ್ಲಿ ಸಮೀರನ ಕೈನಿಂದ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತಹ ಒಂದೆರಡು ವಿಡಿಯೋಗಳನ್ನ ಸಹ ಮಾಡಿಸಿದ್ರಿ. ಆದ್ರೆ ಆ ವಿಡಿಯೋದಲ್ಲಿ ಸಮೀರ ಹೇಳಿರುವ ಅಷ್ಟೂ ಕೂಡ ಸತ್ಯವಲ್ಲ ಅಂತ ಗೊತ್ತಾಯ್ತು. ಆ ವಿಡಿಯೋದಲ್ಲಿ ಸಾಕಷ್ಟು ಜನರ ತೇಜೋವಧನೆ ಮಾಡಿದಾನೆ ಸಮೀರ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಕೋರ್ಟ್ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿ ಅಂತ ಮುಖದ ಮೇಲೆ ಹೊಡೆದ ಹಾಗೆ ಹೇಳ್ತು. ಹಾಗಾಗಿ ಸಮೀರನ ಚಾನಲ್ ನಲ್ಲಿ ಇವತ್ತಿಗೆ ಆರಂಭದಲ್ಲಿ ಮಾಡಿದ ಆ ಎರಡು ವಿಡಿಯೋಗಳು ಇಲ್ಲ. ಅಲ್ಲಿಗೆ ಗೊತ್ತಾಗಿದ್ದು ಸಮೀರ ಆ ವಿಡಿಯೋದಲ್ಲಿ ಹೇಳಿದ್ದೆಲ್ಲವೂ ಸುಳ್ಳು ಅಂತ. ಅದಾದ ನಂತರ ಮೂರನೇ ವಿಡಿಯೋ ಬಂತು, ಸೀರಿಯಲ್ ಕಿಲ್ಲರ್ಸ್ ಹೆಸರಿನಲ್ಲಿ ಆ ವಿಡಿಯೋ ಬಂತು. ಆ ವಿಡಿಯೋದ ಆರಂಭದ ಡಿಸ್ಕ್ಲೈಮರ್ ನಲ್ಲೇ ಸಮೀರ ನೀಟಾಗಿ ಹೇಳ್ಬಿಟ್ಟಿದ್ದ, ಈ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಲ್ಲ, ಈ ವಿಡಿಯೋನ ನಾನು ಮಾಡೋದಕ್ಕೆ ಯಾವುದೇ ರೀತಿಯ ಐ ವಿಟ್ನೆಸಸ್ ಅನ್ನ ನಾನು ಭೇಟಿ ಮಾಡಿಲ್ಲ, ಅವರನ್ನ ನಾನು ಮಾತನಾಡಿಸಿಲ್ಲ, ಲೀಗಲ್ ಟೀಮ್ ನ ನಾನು ಮಾತನಾಡಿಸಿಲ್ಲ, ಅಂದ್ರೆ ನ್ಯಾಯಾಧೀಶರನ್ನೂ ಮಾತನಾಡಿಸಿಲ್ಲ, ಲಾಯರನ್ನೂ ಮಾತನಾಡಿಸಿಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪೊಲೀಸರನ್ನೂ ಸಹ ನಾನು ಮಾತನಾಡಿಸಿಲ್ಲ. ಬದಲಾಗಿ ಸೊಸೈಟಿನಲ್ಲಿ, ಪಬ್ಲಿಕ್ ನಲ್ಲಿ ಏನು ಮಾತುಕತೆ ನಡೀತಾ ಇದೆ, ಏನು ಡಿಸ್ಕಷನ್ ಆಗ್ತಾ ಇದೆ ಅದನ್ನ ಕೇಳಿಸ್ಕೊಂಡು ನಾನು ಈ ಡಾಕ್ಯುಮೆಂಟರಿಯನ್ನ ಮಾಡಿದ್ದೀನಿ. ಈ ಡಾಕ್ಯುಮೆಂಟರಿ ಮಾಡ್ತಾ ಇರುವ ಉದ್ದೇಶ ಈ ವಿಚಾರದ ಬಗ್ಗೆ ಪಬ್ಲಿಕ್ ನಲ್ಲಿ ಚರ್ಚೆ ಆಗಬೇಕು ಅಂತ. ಸೊ ಈ ಒಂದು ಡಿಸ್ಕ್ಲೈಮರ್
ಆರಂಭದ ದಿನಗಳಲ್ಲಿ ಸಾಕಷ್ಟು ಜನರ ಕಣ್ಣಿಗೆ ಬಿದ್ದೇ ಇರಲಿಲ್ಲ. ಯಾಕಪ್ಪ ಅಂತಂದ್ರೆ ಆ ಡಿಸ್ಕ್ಲೈಮರ್ ಇದ್ದಿದ್ದು ಕೇವಲ 3 ರಿಂದ 5 ಸೆಕೆಂಡ್. ಹಾಗಾಗಿ ಸಮೀರ ಆರಂಭದ ದಿನಗಳಲ್ಲಿ ಬಚಾವಾಗಿದ್ದ. ಅದಾದ ನಂತರ ಆ ಡಿಸ್ಕ್ಲೈಮರ್ ಅನ್ನ ಓದಿ ಅರ್ಥ ಮಾಡಿಕೊಂಡ ಸಾಕಷ್ಟು ಜನರಿಗೆ ಗೊತ್ತಾಗಿತ್ತು ಈ ವಿಡಿಯೋದಲ್ಲೂ ಕೂಡ ಸಮೀರ ಹೇಳಿರೋದು ಹಸಿ ಸುಳ್ಳು, ಇದಕ್ಕೆ ಬೇಕಾಗಿರುವಂತಹ ಯಾವುದೇ ರೀತಿಯ ಸಾಕ್ಷಿಗಳು ಸಮೀರನ ಬಳಿ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಅಲ್ಲಿಗೆ ಸಮೀರನ 3ನೇ ವಿಡಿಯೋ ಸಹ ಸುಳ್ಳಾಗಿತ್ತು. ಇನ್ನ ಸಮೀರ 4ನೇ ವಿಡಿಯೋ ಮಾಡ್ತಾನೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ನೋ ಮೋರ್ ಲೈಸ್ ಅಂತ ಒಂದು ಥಂಬ್ನೇಲ್ ಅನ್ನ ಕೊಟ್ಟು ಅಥವಾ ಟೈಟಲ್ ಅನ್ನ ಕೊಟ್ಟು ಆ ವಿಡಿಯೋವನ್ನ ಮಾಡಿರ್ತಾನೆ. ಆದ್ರೆ ನೋ ಮೋರ್ ಲೈಸ್ ಅಂತ ಒಂದು ವಿಡಿಯೋವನ್ನ ಮಾಡಿದ ಸಮೀರ ಆ ವಿಡಿಯೋದಲ್ಲೂ ಸಹ ಸಾಕಷ್ಟು ಸುಳ್ಳುಗಳನ್ನ ಹೇಳಿದ್ದ. 13 ವರ್ಷದ ಹಿಂದೆ ಮರ್ಡರ್ ಆಗಿದ್ದಂತಹ ಸೌಜನ್ಯಾಳ ಕೇಸ್ಗೆ ಸಂಬಂಧಪಟ್ಟಂತಹ ಒಂದು ಪೇಪರ್ ಕಟಿಂಗ್ ಅನ್ನ ಇಟ್ಕೊಂಡು, ಲಂಕೇಶ್ ಪತ್ರಿಕೆಯ ಒಂದು ಪೇಪರ್ ಕಟಿಂಗ್ ಅನ್ನ ಇಟ್ಕೊಂಡು, ಇದು 20 ವರ್ಷ ಮುಂಚೆನೆ ಬರೆದಿದ್ರು ಲಂಕೇಶ್ ಪತ್ರಿಕೆಯಲ್ಲಿ, ಇದು ಸುಳ್ಳಾಗೋದಕ್ಕೆ ಸಾಧ್ಯನಾ ಅಂತ ಅಲ್ಲೂ ಕೂಡ ಸುಳ್ಳನ್ನ ಹೇಳಿದ್ದ. 20 ವರ್ಷದ ಮುಂಚೆ ಅದ್ಯಾವ ಸೌಜನ್ಯ ಮರ್ಡರ್ ಆಗಿತ್ತು ಅಂತ ಸ್ವತಃ ಸಮೀರನ್ಗೂ ಗೊತ್ತಿಲ್ಲ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿದ್ದು 2012ರಲ್ಲಿ, 2025ಕ್ಕೆ 13 ವರ್ಷ ಆಗುತ್ತೆ ಹೊರತು ಅದು 20 ವರ್ಷ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೂ ಕೂಡ ಗೊತ್ತಾಗಿದ್ದು ಸಮೀರ ಮತ್ತೆ ಸುಳ್ಳನ್ನ ಹೇಳ್ತಾ ಇದ್ದಾನೆ ಅಂತ. ಅದಾದ ನಂತರ ಚಿನ್ನಯ್ಯನನ್ನ ಕರ್ಕೊಂಡ್ಬಂದ್ರು, ಜೀವಂತ ಸಾಕ್ಷಿ ಬರ್ತಾ ಇದೆ ಅಂದ್ರು. ಆ ನಂತರ ಆ ಚಿನ್ನಯ್ಯ ಕೂಡ ಸುಳ್ಳು ಅನ್ನೋದು ಗೊತ್ತಾಯ್ತು. ಚಿನ್ನಯ್ಯನನ್ನ ಕರೆದುಕೊಂಡು ಬರೋದಕ್ಕಿಂತ ಮುಂಚೆ ಇವ್ರು ಏನ್ ಹೇಳಿದ್ರು, 100 ಹೆಣ್ಣು ಮಕ್ಕಳ ಶವ ಹೂತು ಹಾಕಿದ್ದಾನೆ, ಆ ಎಲ್ಲವೂ ಕೂಡ ಮರ್ಡರ್ ಆಗಿದ್ದಂತಹ ಶವಗಳು ಅಂತ ಹೇಳಿದ್ರು. ಅದಾದ ನಂತರ ಕೋರ್ಟ್ನಲ್ಲಿ SIT ಪರ ಲಾಯರ್ ಹೇಳಿದ್ರು ಯಾವ ಹೆಣ್ಣು ಮಕ್ಕಳ ಶವ ಕೂಡ ಸಿಕ್ಕಿಲ್ಲ. 6ನೇ ಪಾಯಿಂಟ್ ಹಾಗೂ 11A ಪಾಯಿಂಟ್ ನಲ್ಲಿ ಸಿಕ್ಕಿದ್ದು ಕೂಡ 2 ಅಸ್ಥಿಪಂಜರಗಳು ಕೂಡ ಹೆಣ್ಣಿನ ಅಸ್ಥಿಪಂಜರ ಅಲ್ಲ, ಆ 2 ಕೂಡ ಗಂಡಸಿನ ಅಸ್ಥಿಪಂಜರ ಅನ್ನೋದು ಕೋರ್ಟ್ನಲ್ಲಿ SIT ಲಾಯರ್ ಜಡ್ಜ್ ಮುಂದೆ ಹೇಳಿದಾಗಲೇ ಗೊತ್ತಾಗಿತ್ತು ಅದು ಕೂಡ ಸುಳ್ಳು ಅಂತ. ಅದಾದ ನಂತರ ಡೈಲಿ ಅಷ್ಟು ಸಿಕ್ತು, ಅಂದ್ರೆ ಉತ್ಖನನ ಪ್ರಕ್ರಿಯೆ ಆರಂಭ ಮಾಡಿದಾಗ ಇವ್ರು ಹೇಳಿದ್ದೇನು, ಇವತ್ತು 4 ಸಿಕ್ತು, ನಾಳೆ 8 ಸಿಕ್ತು, ನಾಡಿದ್ದು 13 ಸಿಕ್ತು. ಹೀಗೆ ಇವರು ಹಾಗೂ ಇವರ ಕೃಪಾ ಪೋಷಿತ ಯೂಟ್ಯೂಬ್ ಮಂಡಳಿಯ ಸದಸ್ಯರಿಂದ ಡೈಲಿ ಅಷ್ಟು ಸಿಕ್ತು ಇಷ್ಟು ಸಿಕ್ತು ಅಂತ ಸುದ್ದಿಯನ್ನ ಹಬ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಅದು ಕೂಡ ಕೋರ್ಟ್ನಲ್ಲಿ SIT ಲಾಯರ್ ಹೇಳಿದ ಪ್ರಕಾರ ಗುಂಡಿಯನ್ನ ಅಗೆಯುವಾಗ ಸಿಕ್ಕಿದ್ದು ಕೇವಲ ಒಂದೇ ಒಂದು ಅಸ್ಥಿಪಂಜರ, ಆ ಅಸ್ಥಿಪಂಜರ ಕೂಡ ಹೆಣ್ಣಿನದ್ದಲ್ಲ ಗಂಡಿನದ್ದು ಅನ್ನೋದು ಪ್ರೂವ್ ಆಯ್ತು. ಅಲ್ಲಿಗೆ ಅಷ್ಟು ಸಿಕ್ತು ಇಷ್ಟು ಸಿಕ್ತು ಎನ್ನುವ ಇವರ ಮಾತು ಹಾಗೂ ಇವರ ಕೃಪಾ ಪೋಷಿತ ಯೂಟ್ಯೂಬ್ ಮಂಡಳಿಯ ಮಾತು ಕಂಪ್ಲೀಟ್ ಸುಳ್ಳು ಅನ್ನೋದು ಗೊತ್ತಾಯ್ತು. ಇನ್ನ 6 ಹಾಗೂ 11ನೇ ಪಾಯಿಂಟ್ ನಲ್ಲಿ ಸಿಕ್ಕಿದ್ದು ಹೆಣ್ಣಿನ ಶವ ಅಂತ ಕೂಡ ಇವರು ಸುದ್ದಿಯನ್ನ ಹಬ್ಸಿದ್ರು, ಸುಳ್ಳನ್ನ ಹೇಳಿದ್ರು. ಆದ್ರೆ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿದ್ದು ಅದು ಗುಂಡಿ ಅಗೆಯುವಾಗ ಸಿಕ್ಕಂತಹ ಅಸ್ಥಿಪಂಜರ, ಅದು ಕೂಡ ಗಂಡಿನ ಅಸ್ಥಿಪಂಜರ. ಇನ್ನು 11ನೇ A ಪಾಯಿಂಟ್ ನಲ್ಲಿ ಸಿಕ್ಕಿದ್ದು ಗುಂಡಿ ಅಗಿಬೇಕಾದ್ರೆ ಸಿಕ್ಕಂತಹ ಅಸ್ಥಿಪಂಜರ ಅಲ್ಲ, ಬದಲಾಗಿ ಅದು ಭೂಮಿಯ ಸರ್ಫೇಸ್ ಲೆವೆಲ್ ನಲ್ಲಿ ಬಿದ್ದಂತಹ ಅಸ್ಥಿಪಂಜರ. ಈ 2 ಅಸ್ಥಿಪಂಜರಗಳು ಗಂಡಿನ ಅಸ್ಥಿಪಂಜರಗಳೇ ಆಗಿತ್ತು. ಅಲ್ಲಿಗೆ ಅದು ಕೂಡ ಅಂದ್ರೆ ಈ ವಿಚಾರದಲ್ಲಿ ಇವರು ಹೇಳಿದ್ದು ಸುಳ್ಳು ಅಂತ ಅಲ್ಲೂ ಕೂಡ ಪ್ರೂವ್ ಆಯ್ತು. ಅದರ ಜೊತೆಗೆ ಗುಂಡಿಯನ್ನ ಅಗಿತಾ ಇದ್ರು, ಸಾಕಷ್ಟು ಗುಂಡಿಗಳಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಮಾಧ್ಯಮಗಳು ವರದಿಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ಅವಾಗ ಅಂದ್ರೆ ಗುಂಡಿಯನ್ನ ಅಗಿಬೇಕಾದ್ರೆ ಏನು ಸಿಗದೇ ಇದ್ದಾಗ ಇವ್ರು ಹೇಳಿದಂತಹ ಸುಳ್ಳು ಯಾವುದು, ಅಲ್ಲಿ ಉಡಾ ಇತ್ತು, ಹಂದಿ ಇತ್ತು, ಹೈನಾ ಇತ್ತು, ಅದ್ರ ಜೊತೆಗೆ ಆ ಜಾಗದಲ್ಲಿ 1000 ಟಿಪ್ಪರ್ ಮಣ್ಣನ್ನ ಹೊಡೆಸಲಾಗಿದೆ, ಹಾಗಾಗಿ ಉಡಾ ಬಂದು ಎತ್ಕೊಂಡು ಹೋಗಿರ್ಬೋದು, ಹಂದಿ ಬಂದು ಎತ್ಕೊಂಡು ಹೋಗಿರ್ಬೋದು, ಹೈನಾ ಬಂದು ಎತ್ಕೊಂಡು ಹೋಗಿರ್ಬೋದು, ಹಾಗಾಗಿ ಅಲ್ಲಿ ಶವಗಳು ಸಿಗ್ತಾ ಇಲ್ಲ ಅಂತ ಸುಳ್ಳನ್ನ ಹೇಳಿದ್ರು. ಅದಾದ ನಂತರ 13ನೇ ಪಾಯಿಂಟ್ ನಲ್ಲಿ 1 ರಿಂದ 12ನೇ ಪಾಯಿಂಟ್ ನವರೆಗೂ ಎಲ್ಲವನ್ನೂ ಕೂಡ ಹುಡುಕಿಯಾಗಿ ಯಾವುದೇ ರೀತಿಯ ಇವರು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಶವಗಳು ಸಿಕ್ಕಿರಲಿಲ್ಲ. ಹಾಗಾಗಿ 13ನೇ ಪಾಯಿಂಟ್ ನಲ್ಲಿ ಅಗಿಬೇಕಾದ್ರೆ ಇಲ್ಲಿ GPR ರೆಡಾರ್ ಅನ್ನ ತರಿಸಬೇಕಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಅನ್ನ ತರಿಸಬೇಕು. ಆವಾಗ ಸಾಕಷ್ಟು ಶವಗಳು ಆ ಪಾಯಿಂಟ್ ನಲ್ಲಿ 100ಕ್ಕಿಂತ ಹೆಚ್ಚಿನ ಶವಗಳು ಸಿಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಇವರ ಈ ಮಾತನ್ನ ಕೇಳಿದಂತಹ ಸರ್ಕಾರ ಹಾಗೂ ಪೊಲೀಸ್ ಅಧಿಕಾರಿಗಳು GPR ರೆಡಾರ್ ಅನ್ನ ಕೂಡ ತರಿಸಿದ್ರು. ಆ ರೆಡಾರ್ ಅನ್ನ ತರಿಸಿ ಸ್ಕ್ಯಾನ್ ಅನ್ನ ಮಾಡಿದಾಗ ಕೂಡ ಅಲ್ಲಿ ಏನೂ ಸಿಗಲಿಲ್ಲ. ಅಲ್ಲಿಗೆ ಆ ವಿಷಯದಲ್ಲೂ ಸಹ ಇವರು ಹೇಳಿದ್ದು ಸುಳ್ಳು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗೋಯ್ತು. ಅದಾದ ನಂತರ ಸುಜಾತಾ ಭಟ್ ಕೇಸನ್ನ ತಗೊಂಡ್ಬಂದ್ರು. ಆ ಸುಜಾತಾ ಭಟ್ ಕೇಸ್ನ ಸಲುವಾಗಿ ಸುಜಾತಾ ಭಟ್ಗೆ ಅನನ್ಯ ಭಟ್ ಎನ್ನುವ ಮಗಳಿದ್ಲು. ಅನನ್ಯ ಭಟ್ ಎನ್ನುವ ಮಗಳನ್ನ ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೊಂದು ಸಾಯಿಸಿದ್ದಾರೆ ಅಂತ ಹೇಳಿದ್ರು. ಆ ಒಂದು ಕೇಸ್ ಇಡೀ ಕರ್ನಾಟಕದ ಮುಂದೆ ಬೆತ್ತಲಾಗಿ ಆ ಕೇಸ್ ಸುಳ್ಳು, ಸುಜಾತಾ ಭಟ್ ಕೇಸ್ ಸುಳ್ಳು, ಅನನ್ಯ ಭಟ್ ಎನ್ನುವ ಮಗಳು ಸುಜಾತಾ ಭಟ್ಗೆ ಇರಲೇ ಇಲ್ಲ ಎನ್ನುವ ಸುದ್ದಿ ಗೊತ್ತಾಯ್ತು. ಅಲ್ಲಿಗೆ ಆ ಕೇಸ್ ಕೂಡ ಸುಳ್ಳಾಯ್ತು. ಅದರ ಜೊತೆಗೆ ಸುಜಾತಾ ಭಟ್ ಪರ ವಕೀಲರಾಗಿದ್ದಂತಹ ಲಾಯರ್ ಮಂಜುನಾಥ್ ಅವರು ಡೈಲಿ ಒಂದೊಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡ್ತಾ ಇದ್ರು. 1ನೇ ಪಾಯಿಂಟ್ ನಲ್ಲಿ ಅಷ್ಟಿದೆ, 2ನೇ ಪಾಯಿಂಟ್ ನಲ್ಲಿ ಇಷ್ಟಿದೆ, 3ನೇ ಪಾಯಿಂಟ್ ನಲ್ಲಿ ಇಷ್ಟಿದೆ, ಹೀಗೆ ಡೈಲಿ ಒಂದೊಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡ್ತಾ ಇದ್ರು. ಆ ಪ್ರೆಸ್ ನೋಟ್ ನ ಸಲುವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಆದ್ರೆ
ಅದಾದ ನಂತರ ಗೊತ್ತಾಗಿದ್ದು ಮಂಜುನಾಥ್ ರಿಲೀಸ್ ಮಾಡಿದಂತಹ ಆ ಪ್ರೆಸ್ ನೋಟ್ ಕಂಪ್ಲೀಟ್ ಆಗಿ ಸುಳ್ಳು ಅಂತ. ಇದಾದ ನಂತರ ಚಿನ್ನಯ್ಯ ನಮಗೆ ಗೊತ್ತೇ ಇಲ್ಲ ಅಂತ ಆರಂಭದ ದಿನಗಳಲ್ಲಿ ಇವರು ಹೇಳ್ತಾ ಇದ್ರು. ಸಾಕಷ್ಟು ಮಾಧ್ಯಮಗಳು ಕೇಳ್ತಾ ಇದ್ರು, ಚಿನ್ನಯ್ಯನ ಹಿಂದೆ ನೀವಿದ್ದೀರಾ, ಇದರ ಹಿಂದೆ ಷಡ್ಯಂತ್ರ ಇದೆಯಾ, ಚಿನ್ನಯ್ಯ ಯಾರು ಅಂತ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಇವ್ರು ಹೇಳಿದಂತಹ ಮಾತು, ಇಲ್ಲ, ಆ ಚಿನ್ನಯ್ಯ ಯಾರು ಅಂತ ನಮಗೆ ಗೊತ್ತೇ ಇಲ್ಲ, ಅವನನ್ನ ನಾವು ಮಾತನಾಡ್ಸೇ ಇಲ್ಲ, ಅವನನ್ನ ನಾವು ನೋಡೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಚಿನ್ನಯ್ಯ ಇದ್ದಂಥದ್ದು ಉಳ್ಕೊಂಡಿದ್ದು ಎಲ್ಲಿ ಅನ್ನೋದು ಗೊತ್ತಾದ ತಕ್ಷಣ ಇಡೀ ಕರ್ನಾಟಕಕ್ಕೆ ಇವರು ಹೇಳಿದ್ದು ಸುಳ್ಳು ಅಂತ ಗೊತ್ತಾಯ್ತು. ಯಾಕಪ್ಪ ಅಂತಂದ್ರೆ ಆ ಚಿನ್ನಯ್ಯ ಇದ್ದಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ. ಅದಾದ ನಂತರ ಚಿನ್ನಯ್ಯ ಅರೆಸ್ಟ್ ಆಗ್ತಾನೆ. ಚಿನ್ನಯ್ಯ ಅರೆಸ್ಟ್ ಆದ ನಂತರ ಒಳ್ಳೆ ಬೆಳವಣಿಗೆ ಅಂತ ಆರಂಭದ ದಿನಗಳು ಹೇಳಿದ್ರು. ಅದಾದ ನಂತರ ಚಿನ್ನಯ್ಯ ಯಾವಾಗ ಪೊಲೀಸರ ಬಳಿ ಅಂದ್ರೆ SIT ಟೀಮ್ನ ಬಳಿಯಲ್ಲಿ ಒಂದಾದ ನಂತರ ಒಂದು ಸತ್ಯವನ್ನ ಒಪ್ಪಿಕೊಳ್ಳೋಕೆ ಆರಂಭ ಮಾಡಿದ್ನೋ, ಆರಂಭದ ದಿನಗಳಲ್ಲಿ ನಾನು ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದನ್ನ SIT ಪೊಲೀಸರಿಗೆ ಮನವರಿಕೆ ಮಾಡೋದಕ್ಕೆ ಆರಂಭ ಮಾಡಿದ್ನೋ, ಅವಾಗ ಇವ್ರು ಹೇಳಿದ್ದೇನು, ಆರಂಭದ ದಿನಗಳಲ್ಲಿ ಜೀವಂತ ಸಾಕ್ಷಿ ಬಂದಿದ್ದಾನೆ, ರುದ್ರತಾಂಡವ ಶಿವತಾಂಡವ ಶುರು ಅಂತ ಹೇಳಿದ್ದಂತಹ ಇವರು ಚಿನ್ನಯ್ಯ ನಮಗೆ ಉಲ್ಟಾ ಹೊಡೆದು ಬಿಟ್ಟ, ಚಿನ್ನಯ್ಯ ನಮಗೆ ಮೋಸ ಮಾಡಿಬಿಟ್ಟ ಅಂತ ಹೇಳಿದ್ರು. ಅಲ್ಲಿಗೆ ಚಿನ್ನಯ್ಯನ ಕಂಪ್ಲೀಟ್ ಕಹಾನಿ ಸುಳ್ಳು ಅನ್ನೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಯ್ತು. ಚಿನ್ನಯ್ಯನೇ ಬುರ್ಡೆ ತಂದ ಅಂತ ಆರಂಭದ ದಿನಗಳಲ್ಲಿ ಹೇಳಿದ್ರು. ಇದು ಕೂಡ ಸುಳ್ಳಾಗಿತ್ತು. ಯಾಕಪ್ಪ ಅಂತಂದ್ರೆ ಚಿನ್ನಯ್ಯ ಬಂದು ಕಂಪ್ಲೇಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ 164 ಸ್ಟೇಟ್ಮೆಂಟ್ ಅನ್ನ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಕೊಡುವಂತಹ ಸಂದರ್ಭದಲ್ಲಿ ಆತ ತಂದಿದ್ದಂತಹ ತಲೆ ಬುರುಡೆ ಆತ ತಂದಿದ್ದಲ್ಲ, ಆತನಿಗೆ ಈ ಬುರುಡೆ ಗ್ಯಾಂಗ್ ನ ಸದಸ್ಯರು ತಂದು ಕೊಟ್ಟಂತಹ ತಲೆ ಬುರುಡೆ ಅದಾಗಿತ್ತು. ಅಲ್ಲಿಗೆ ಆ ಸುದ್ದಿ ಅಂದ್ರೆ ಚಿನ್ನಯ್ಯನೇ ಬುರುಡೆ ತಂದಿದ್ದಾನೆ, ಆ ಬುರುಡೆ ಅತ್ಯಾಚಾರವಾಗಿ ಕೊಲೆಯಾದಂತಹ ಹೆಣ್ಣು ಮಗುವಿನ ಬುರುಡೆ ಅಂತ ಏನು ಹೇಳಿದ್ರು ಅದು ಕೂಡ ಸುಳ್ಳು ಅನ್ನೋದು ಪ್ರೂವ್ ಆಯ್ತು. ಹೆಂಗ್ ಪ್ರೂವ್ ಆಯ್ತು ಅಂತಂದ್ರೆ ಅದನ್ನ SIT ಪರ ವಕೀಲರು ಕೋರ್ಟ್ ನಲ್ಲಿ ಜಡ್ಜ್ ನ ಮುಂದೆ ಒಪ್ಕೊಂಡ್ರು. ಆರಂಭದಲ್ಲಿ ಚಿನ್ನಯ್ಯ ತಂದಂತಹ ಬುರುಡೆ ಆತ ಗುಂಡಿಯನ್ನ ಅಗೆದು ತಂದಂತಹ ಹೆಣ್ಣು ಮಗುವಿನ ಬುರುಡೆ ಅಲ್ಲ, ಬದಲಾಗಿ ಆತನಿಗೆ ಯಾರೋ ತಂದು ಕೊಟ್ಟಂತಹ ಬುರುಡೆ ಅದು ಕೂಡ ಗಂಡಿನ ತಲೆ ಬುರುಡೆ ಅನ್ನೋದು ಗೊತ್ತಾಯ್ತು. ಅದಾದ ನಂತರ ಸೌಜನ್ಯ ಸಾಕ್ಷಿಗಳು ಅಂದ್ರೆ ಈ ಒಂದು ಪ್ರಕರಣ ಚಿನ್ನಯ್ಯನ ಪ್ರಕರಣ ಬರೋದಕ್ಕಿಂತ ಮುಂಚೆ ಸೌಜನ್ಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಮ್ಮ ಹತ್ತಿರ ಬೇಜಾನ್ ಸಾಕ್ಷಿ ಇದೆ ಅಂತ ಹೇಳಿದ್ರು. ಎಲ್ಲವೂ ಕೂಡ ಮೊಬೈಲ್ ನಲ್ಲಿ ಇದೆ ಅಂತ ಹೇಳಿದ್ರು. ಮೊಬೈಲ್ ನಲ್ಲಿ ಸಾಕಷ್ಟು ವಿಡಿಯೋ ತುಣುಕುಗಳು ಇದೆ ಅಂತ ಹೇಳಿದ್ರು. ಈ ಮೊಬೈಲ್ ನಲ್ಲಿ ಇರುವಂತಹ ವಿಡಿಯೋ ತುಣುಕುಗಳನ್ನ ದೆಹಲಿಯ ಪೊಲೀಸರು ಕೂಡ ನೋಡಿದ್ದಾರೆ. ಆ ಪೊಲೀಸರು ನೋಡಿ ಗಾಬರಿಯಾಗಿ ಹೋಗಿದ್ದಾರೆ ಅಂತ ಕೂಡ ಹೇಳಿದ್ರು. ಈ ಎಲ್ಲವನ್ನೂ ಕೂಡ ಹೇಳಿದ್ರು ಸಹ ಇಲ್ಲಿಯವರೆಗೂ ಯಾವ ಜೀವಂತ ಸಾಕ್ಷಿಯನ್ನ ಸಹ ಕಣ್ಣಾರೆ ಕಂಡ ಸಾಕ್ಷಿಯನ್ನ ಸಹ ಇವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಲ್ಲ, SIT ಟೀಮ್ನ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ, ಅಥವಾ ಕರ್ನಾಟಕ ಸರ್ಕಾರದ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ. ಬದಲಾಗಿ ಇವರ ಮೊಬೈಲ್ ನಲ್ಲಿರುವ ಸಾಕ್ಷಿಗಳನ್ನ ಇವರ ಮೊಬೈಲ್ ನಲ್ಲೇ ಇಟ್ಕೊಂಡಿದ್ದಾರೆ. ಇವರ ಬಳಿ ಇರುವ ಐ ವಿಟ್ನೆಸ್ ಗಳನ್ನ ಇವತ್ತಿಗೂ ಸಹ ಮಾಧ್ಯಮಗಳ ಮುಂದೆ ಆಗಲಿ, ಕೋರ್ಟ್ನ ಮುಂದೆ ಆಗಲಿ, ಪೊಲೀಸರ ಮುಂದೆ ಆಗಲಿ ಪ್ರೊಡ್ಯೂಸ್ ಮಾಡಿದ್ರೆ ಇವತ್ತಿಗೂ ಇವರ ಮನೆಯಲ್ಲೇ ಇಟ್ಕೊಂಡು ಜೋಪಾನ ಮಾಡ್ತಾ ಇದ್ದಾರೆ ಅನ್ನೋದು ಹೊರಗಡೆ ಆಗ್ತಾ ಇರುವಂತಹ ಚರ್ಚೆ. ಅಲ್ಲಿಗೆ ಈ ವಿಚಾರದಲ್ಲೂ ಕೂಡ ಇವರು ಸುಳ್ಳನ್ನ ಹೇಳಿರೋದು ಗೊತ್ತಾಯ್ತು. ಇವಾಗ ಹೇಳ್ತಾ ಇರೋದು ಈ ಸುಳ್ಳು. ಏನ್ ಸುಳ್ಳು? ಸುಳ್ಳು ದೂರುಗಳ ವಿರುದ್ಧ ಸುಳ್ಳು. ಅದು ಯಾವ ಬಾಯಲ್ಲಿ ಮಾತು ಹೇಳ್ತಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ಲಿಸ್ಟ್ ಸಮೇತ ಕೊಟ್ಟಿದ್ದೀನಿ ನಿಮಗೆ, ಎಷ್ಟು ಸುಳ್ಳು ಹೇಳಿದಾರೆ ಇವರು ಅಂತ ಲಿಸ್ಟ್ ಸಮೇತ ಕೊಟ್ಟಿದ್ದೀನಿ. ಇವರೇ ದೊಡ್ಡ ಸುಳ್ಳು ಅಂಥದ್ರಲ್ಲಿ ಇವರು ಸುಳ್ಳು ದೂರುಗಳ ವಿರುದ್ಧ ಹೋರಾಟ ಮಾಡ್ತಾರಂತೆ. ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಬೆಳ್ತಂಗಡಿಯಲ್ಲಿ ಹೋರಾಟ ಮಾಡ್ತಾರಂತೆ. ಯಾವ ಮುಖ ಇಟ್ಕೊಂಡು ಹೋರಾಟ ಮಾಡ್ತಾರೆ? ಆರಂಭದಲ್ಲಿ ನಾನು ಒಂದು ಪೋಸ್ಟರ್ ಅನ್ನ ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಕ್ರಮವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಿರುವ ಆದೇಶವನ್ನ ವಾಪಸ್ ಪಡಿಬೇಕು. ಇದಕ್ಕೆ ಇವರು ಕೊಡುವಂತಹ ಕ್ಲಾರಿಫಿಕೇಶನ್ ಏನಪ್ಪಾ ಅಂತಂದ್ರೆ, ಸೌಜನ್ಯ ಪ್ರಕರಣದ ಸಲುವಾಗಿ ನ್ಯಾಯವನ್ನ ಕೇಳ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಉದ್ದೇಶ ಪೂರ್ವಕವಾಗಿಯೇ ಗಡಿಪಾರು ಮಾಡಲಾಗಿದೆ. ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ, ಸೌಜನ್ಯ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಇವತ್ತು ಈ ಗಡಿಪಾರು ಆಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೊರಗಡೆ ಪ್ರಪಂಚಕ್ಕೆ ಪೋರ್ಟ್ರೈ ಮಾಡ್ತಾ ಇದ್ದಾರೆ. ಅದಾದ್ರೂ ನಿಜಾನ? ನೆವರ್. ಯಾಕೆ ನಿಜ ಅಲ್ಲ? ಸಾಕ್ಷಿ ಸಮೇತ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಯಾವೆಲ್ಲ ವಿಚಾರದಲ್ಲಿ ಇವರು ಸುಳ್ಳನ್ನ ಹೇಳ್ತಾ ಇದ್ದಾರೆ ಹೇಳ್ತಾ ಹೋಗ್ತೀನಿ ಕೇಳಿ. 1992ರಿಂದ 2025ರವರೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ದಾಖಲಾಗಿರುವ ಪ್ರಕರಣಗಳ ಸಂಖ್ಯೆಯನ್ನ ನಾವು ಒಟ್ಟುಗೂಡಿಸಿದ್ರೆ ಒಟ್ಟು 26 ಪ್ರಕರಣಗಳು ಇವರ ಮೇಲೆ ದಾಖಲಾಗಿದೆ. 1992ರಲ್ಲಿ 1 ಪ್ರಕರಣ, 97ರಲ್ಲಿ 2 ಪ್ರಕರಣ, 98ರಲ್ಲಿ 2 ಪ್ರಕರಣ, 2001ರಲ್ಲಿ 2 ಪ್ರಕರಣ, 2003
2003ರಲ್ಲಿ ಒಂದು ಪ್ರಕರಣ, 2006ರಲ್ಲಿ ಒಂದು, 2008ರಲ್ಲಿ ಒಂದು, 2012ರಲ್ಲಿ ಒಂದು, 2014ರಲ್ಲಿ 4 ಪ್ರಕರಣ, 2015ರಲ್ಲಿ ಒಂದು, 2023ರಲ್ಲಿ ಒಂದು, 2025ರಲ್ಲಿ 7 ಪ್ರಕರಣ, ಒಟ್ಟು 26 ಪ್ರಕರಣ 1992ರಿಂದ ಹಿಡಿದು 2025ರವರೆಗೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ದಾಖಲಾಗಿದೆ. 1998ರಲ್ಲಿ ಇವರ ಈ ಎಲ್ಲಾ ಚಟುವಟಿಕೆಗಳನ್ನ ನೋಡಿದಂತಹ ಪೊಲೀಸರು 1998ರಲ್ಲಿ ಅಂದ್ರೆ ಇವರ ಮೇಲೆ ಅಪರಾಧ ಪ್ರಕರಣಗಳು ದಾಖಲಾಗೋಕೆ ಸ್ಟಾರ್ಟ್ ಆಗಿದ್ದು 1992ರಲ್ಲಿ, 1998ರಲ್ಲಿ ಇವರ ಮೇಲೆ ಒಂದು ರೌಡಿ ಶೀಟರ್ ಸಹ ಓಪನ್ ಆಗುತ್ತೆ. ಎಲ್ರಿಗೂ ಕೂಡ ನೆನಪಿರಲಿ, 1992ರಿಂದ 2008ರವರೆಗೆ ಇವರ ಮೇಲೆ ಒಟ್ಟು ದಾಖಲಾದಂತಹ ಪ್ರಕರಣಗಳ ಸಂಖ್ಯೆ 10. ನಾನು ಈ ಮಾತನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೌಜನ್ಯ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಇವತ್ತು ಈ ಪರಿಸ್ಥಿತಿ ಅಥವಾ ಈ ಶಿಕ್ಷೆಯನ್ನ ಕೊಡಲಾಗ್ತಾ ಇದೆ. ಈ ಪರಿಸ್ಥಿತಿಯನ್ನ ಎದುರಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಬೊಬ್ಬೆ ಹೊಡ್ಕೋತಾ ಇದ್ದೀರಲ್ಲ. ಸೌಜನ್ಯ ಮರ್ಡರ್ ಆಗಿದ್ದು 2012ರಲ್ಲಿ, 2012ಕ್ಕಿಂತ ಮುಂಚೆ ಅಂದ್ರೆ 1992ರಿಂದ 2008ರವರೆಗೆ 10 ಪ್ರಕರಣ ದಾಖಲಾಗಿದೆಯಲ್ಲ, ಇದಕ್ಕೂ ಸೌಜನ್ಯ ಪ್ರಕರಣಕ್ಕೂ ಏನ್ ಸಂಬಂಧ ಹೇಳ್ಬಿಡಿ ನನಗೆ. ಇದಕ್ಕೂ 92ರಿಂದ 2008ರವರೆಗೂ 10 ಪ್ರಕರಣ ದಾಖಲಾಗಿದೆ, ಇದಕ್ಕೂ ಸೌಜನ್ಯ ಕೇಸ್ಗೂ ಏನ್ ಸಂಬಂಧ? ಆಗಿನ್ನೂ ಸೌಜನ್ಯ ಹೋರಾಟ ಆರಂಭ ಆಗಿರಲಿಲ್ಲ, ಸೌಜನ್ಯ ಮರ್ಡರ್ ಕೂಡ ಆಗಿರಲಿಲ್ಲ. ಆದ್ರೂ ಕೂಡ 92ರಿಂದ 2008ರವರೆಗೂ 10 ಪ್ರಕರಣ ದಾಖಲಾಗಿದೆ. ಇದಕ್ಕೂ ಸೌಜನ್ಯ ಪ್ರಕರಣಕ್ಕೂ ಅಥವಾ ಸೌಜನ್ಯ ಹೋರಾಟ ಮಾಡಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋದಕ್ಕೂ ಎಲ್ಲಿಂದ ಎಲ್ಲಿಯ ಸಂಬಂಧ? ಇದ್ರ ಜೊತೆಗೆ ಇಲ್ಲಿವರೆಗೂ ಅಂದ್ರೆ ಎಲ್ಲರೂ ಕೂಡ ನೆನಪಿರ್ಲಿ, ಹೋರಾಟ ಮಾಡಿದ್ದಕ್ಕೆ ಇವ್ರನ್ನ ಗಡಿಪಾರು ಮಾಡ್ತಾ ಇದಾರಂತೆ, ಇವ್ರೇನ್ ಕ್ಲೈಮ್ ಮಾಡ್ಕೋತಾ ಇದ್ದಾರೆ ಅದು ಅಪ್ಪಟ ಸುಳ್ಳು. ಯಾಕಪ್ಪ ಅಂತಂದ್ರೆ ಇಲ್ಲಿಯವರೆಗೂ ಇವರ ಮೇಲೆ ಸಾಕಷ್ಟು ಕೇಸ್ಗಳು ದಾಖಲಾಗಿದೆ. ಒಂದಷ್ಟು IP ಸೆಕ್ಷನ್ಗಳನ್ನ ಹೇಳ್ತೀನಿ. IPC ಸೆಕ್ಷನ್ 323ರ ಪ್ರಕಾರ ಹಲ್ಲೆ, ಈ ಪ್ರಕರಣ ದಾಖಲಾಗಿದೆ. IPC ಸೆಕ್ಷನ್ 324ರ ಪ್ರಕಾರ ಮಾರಕಾಸ್ತ್ರಗಳಿಂದ ಹಲ್ಲೆ, ಈ ಪ್ರಕರಣ ದಾಖಲಾಗಿದೆ. IPC ಸೆಕ್ಷನ್ 341ರ ಪ್ರಕಾರ ತಪ್ಪಾದ ನಿರ್ಬಂಧ, ಈ ಪ್ರಕರಣ ದಾಖಲಾಗಿದೆ. IPC ಸೆಕ್ಷನ್ 352ರ ಪ್ರಕಾರ ಅಸಾಲ್ಟ್, ಈ ಪ್ರಕರಣ ದಾಖಲಾಗಿದೆ. IPC ಸೆಕ್ಷನ್ 354ರ ಪ್ರಕಾರ ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ. ಇದೆಲ್ಲ ಆಗಿದ್ದು ಸೌಜನ್ಯ ಹೋರಾಟ ಆರಂಭ ಆಗೋದಕ್ಕಿಂತ ಮುಂಚೆ. ಸೊ ಹಿಂಗಿದ ಮೇಲೆ ಸೌಜನ್ಯ ಹೋರಾಟಕ್ಕೂ ಇದಕ್ಕೂ ಎಲ್ಲಿಂದ ಎಲ್ಲಿಯ ಸಂಬಂಧ? 1992ರಿಂದ ಇಲ್ಲಿವರೆಗೂ 26 ಪ್ರಕರಣ ಏನು ದಾಖಲಾಗಿದೆ ಅಂತ ನಾನು ಹೇಳಿದೆ. ಆ 26 ಪ್ರಕರಣದಲ್ಲಿ ಈಗ ಆಲ್ರೆಡಿ 13 ಪ್ರಕರಣಗಳು ಖುಲಾಸೆಯಾಗಿದೆ. ಈ 13 ಪ್ರಕರಣಗಳು ಹೆಂಗ್ ಖುಲಾಸೆ ಆಯ್ತು? 13 ಪ್ರಕರಣಗಳು ಹೆಂಗ್ ಖುಲಾಸೆ ಆಯ್ತು ಅನ್ನೋದನ್ನ ಪೊಲೀಸರು ತಾವು ನೀಡಿರುವಂತಹ ವರದಿಯಲ್ಲಿ ಹೇಳ್ಕೊಂಡಿದ್ದಾರೆ. ಈ 13 ಪ್ರಕರಣಗಳಲ್ಲಿ ಈ ತಿಮ್ರೋಡಿ ಎನ್ನುವ ಈ ವ್ಯಕ್ತಿ ಅವರನ್ನ ಹೆದರಿಸಿ, ಬೆದರಿಸಿ ಕೋರ್ಟ್ಗೆ ಬಂದು ಸಾಕ್ಷಿಯನ್ನ ಹೇಳದಂತೆ ಮಾಡಿ ಆ ಪ್ರಕರಣಗಳು ಖುಲಾಸೆ ಆಗುವಂತೆ ಮಾಡಿಕೊಂಡಿದ್ದಾನೆ ಅಂತ ಸ್ವತಃ ಪೊಲೀಸರು ತಮ್ಮ ರಿಪೋರ್ಟ್ ನಲ್ಲಿ ಹೇಳಿದ್ದಾರೆ. ಇದರ ಜೊತೆಗೆ ಅದೇ ರಿಪೋರ್ಟ್ ನಲ್ಲಿ ಪೊಲೀಸ್ನವರು ಮತ್ತೊಂದು ಮಾತನ್ನ ಸಹ ಹೇಳಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸದರಿ ಅವರು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ತಮ್ಮ ಮೇಲೆ ನಿರಂತರವಾಗಿ ಗುರುತರವಾದ ಪ್ರಕರಣಗಳು ಇದ್ರೂ ಸಹ, ನ್ಯಾಯಾಲಯದಿಂದ ಜಾಮೀನನ್ನ ಪಡೆದುಕೊಂಡಿದ್ರು ಸಹ, ಈ ನೆಲದ ಕಾನೂನಿನ ಮೇಲೆ ಕಿಂಚಿತ್ತು ಭಯ ಹಾಗೂ ಗೌರವವಿಲ್ಲದೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತನ್ನನ್ನ ತಾವು ತೊಡಗಿಸಿಕೊಂಡು ಜನರ ಮನಸ್ಸಿನಲ್ಲಿ ಭಯ ಉಂಟು ಮಾಡುವ ಭಾವನೆಯನ್ನ ಮೂಡಿಸುತ್ತಿದ್ದಾರೆ ಮತ್ತು ಜನರಲ್ಲಿ ತನ್ನ ಬಗ್ಗೆ ಅಸುರಕ್ಷತೆ ಭಾವನೆಯನ್ನ ಮೂಡಿಸ್ತಾ ಇದ್ದಾರೆ. ಸದರಿ ಅವರು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸಮಾಜದ ಶಾಂತಿಗೆ ಕಂಟಕನಾಗಿದ್ದು, ಸಾಮಾನ್ಯ ಕಾನೂನುಗಳಿಂದ ಸದರಿ ಅವರ ಕ್ರಿಮಿನಲ್ ಚಟುವಟಿಕೆಗಳನ್ನ ನಿಯಂತ್ರಿಸುವುದು ಕಷ್ಟ ಸಾಧ್ಯವಾಗಿದ್ದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿ ಆದೇಶವನ್ನ ಜಾರಿಗೊಳಿಸುವ ಮೂಲಕ ಸದರಿ ಅವರ ಚಟುವಟಿಕೆಗಳನ್ನ ನಿಯಂತ್ರಿಸಲು ಸಹಾಯ ಮಾಡಬೇಕು ಅನ್ನೋದು ಪೊಲೀಸರ ಮನವಿ. ಪೊಲೀಸರು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ನಲ್ಲಿ ಇರುವಂತದ್ದು. ಸೊ ಹೀಗಿರುವಾಗ ಇವರು ಹೀಗೆ ಹೇಳ್ತಾ ಇದಾರಲ್ಲ, ಏನಂತ? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿಪಾರಿಗೆ ಸೌಜನ್ಯ ಸಲುವಾಗಿ, ಸೌಜನ್ಯ ಪ್ರಕರಣದ ಸಲುವಾಗಿ ಧ್ವನಿ ಎತ್ತಿದ್ದೇ ಕಾರಣ. ಹೆಂಗ್ ಸಾಧ್ಯ ಆಗತ್ತಿದು? 2012ರಲ್ಲಿ ಈ ಪ್ರಕರಣ ನಡೆಯುತ್ತೆ, ಅಂದ್ರೆ ಸೌಜನ್ಯ ಪ್ರಕರಣ ನಡೆಯುತ್ತೆ. ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಮೊದಲ ಕೇಸ್ ದಾಖಲಾಗಿದ್ದು 1992ರಲ್ಲಿ, ಅಂದ್ರೆ ಸೌಜನ್ಯ ಪ್ರಕರಣ ಆಗೋದಕ್ಕಿಂತ 10 ವರ್ಷ ಮುಂಚೆ. 10 ವರ್ಷ ಮುಂಚೆ. ಹೀಗಿದ್ಮೇಲೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಹೆಂಗ್ ಸಂಬಂಧ ಅನ್ನೋದು ಮತ್ತೊಮ್ಮೆ ನನ್ನ ಪ್ರಶ್ನೆ.
ನನಗನ್ಸೋದು ಇದನ್ನೆಲ್ಲ ನೋಡಿದಾಗ ನನಗೇನನ್ಸುತ್ತೆ ಅಂತಂದ್ರೆ, ಸೌಜನ್ಯ ಎನ್ನುವ ಒಂದು ಹೆಣ್ಣು ಮಗಳ ಹೆಸರನ್ನ ಅಡ್ಡ ಇಟ್ಕೊಂಡು ಈ ಎಲ್ಲಾ ಕೆಲಸಗಳನ್ನ ಮಾಡುವ ಮೂಲಕ ಜನರ ಕಣ್ಣಿಗೆ ಮಂಕು ಬೂದಿಯನ್ನ ಎರಚುವ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರಾ? ಹಿಂಗೆ ನಿಮಗೆ ಅನ್ಸಲ್ವಾ? ಎಲ್ಲವೂ ಕೂಡ ಬಂದಾಗಿದೆ. ಆರಂಭದಲ್ಲಿ ಪ್ರತಿ ದಿನ ಸಂಜೆ ಗಿರೀಶ್ ಮಠಣ್ಣವರು ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಲೈವ್ ಮಾಡ್ತಾ ಇದ್ರು. ಈಗ ಯಾಕೆ ಅಮಾವಾಸ್ಯೆಗೊಂದಿನ ಹುಣ್ಮೆಗೊಂದಿನ ಬರ್ತಾವ್ರೆ? ಆರಂಭದಲ್ಲಿ ಒಂದು ಕಡೆ ಗಿರೀಶ್ ಮಠಣ್ಣವರಾಗಿದ್ರೆ, ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡೆ ಅವರು ಸಿಕ್ಕ ಚಾನಲ್ಗಳು, ಅಂದ್ರೆ ಇವರ ಕೃಪಾಪೋಷಿತ ಯೂಟ್ಯೂಬ್ ಮಂಡಳಿಯ ಚಾನಲ್ಗಳಲ್ಲಿ ಕೂತ್ಕೊಂಡು ರಾಜಾರೋಷವಾಗಿ ಮಾತನಾಡ್ತಾ ಇದ್ರು. ಇವತ್ತು ತಲೆಮರೆಸ್ಕೊಂಡಿರೋದು ಯಾಕೆ? ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ವಲ್ಲ ಯಾಕೆ? ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಯಾಕೆ? ಎಲ್ಲಿ ಹೋದ್ರು ಇವರೆಲ್ಲ? ಸತ್ಯವನ್ನೇ ಹೇಳ್ಕೊಂಡು ಬಂದಿದ್ದಿದ್ರೆ ಇವತ್ತು ಇಂತಹ ಸಿಚುವೇಶನ್ ನಿರ್ಮಾಣ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಸತ್ಯದ ಜೊತೆಗೆ, ಯಾವುದೋ ಒಂದು ಪ್ರಕರಣದ ಜೊತೆಗೆ ನೂರಾರು ಸುಳ್ಳುಗಳನ್ನ ಹೇಳ್ಕೊಂಡು ಬಂದ್ರೆ ಇಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಆರಂಭದ ದಿನಗಳಿಂದ ಕೂಡ ವಸಂತ್ ಗಿಳಿಯಾರ್ ಅವರು, ಆನಂತರ ದಿನಗಳಲ್ಲಿ ಕೀರ್ತಿಯವರು, ನನಗೆ ಪರಿಚಯ ಇರುವಂತಹ ವಿಕಾಸ್ ಶಾಸ್ತ್ರಿ ಅವರು, ಹೀಗೆ ಸಾಕಷ್ಟು ಜನ ಹೋರಾಟಗಾರರು, ಯೂಟ್ಯೂಬರ್ಗಳು ಇದರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಇವತ್ತು ಇವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಇನ್ನೊಂದಷ್ಟು ಹೊಸ ಸುಳ್ಳುಗಳನ್ನ ನಿಮ್ಮ ಮುಂದೆ ತಂದು ಇಡ್ತಾ ಇದ್ದಾರೆ. ಸೊ ನಾನಾಗ್ಲೇ ಹೇಳಿದ್ನಲ್ಲ, ಇವರು ಸುಳ್ಳನ್ನ ಹೇಳೋದನ್ನ ನಿಲ್ಲಿಸೋವರೆಗೂ ನಾವು ಇವರು ಸುಳ್ಳುಗಳನ್ನ ಬಯಲಿಗೆ ಎಳೆಯೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಯುನೈಟೆಡ್ ಮೀಡಿಯಾ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಜಯಂತ್ ಟಿ ಹೇಳ್ತಾರೆ, ನಮ್ಮನ್ನು ಕೂಡ ಗಡಿಪಾರು ಮಾಡುವ ಚಾನ್ಸಸ್ ಇದೆ. ನಮ್ಮ ಮಾತನಾಡುವ ಹಕ್ಕನ್ನ, ಸಂವಿಧಾನ ಕೊಟ್ಟಿರುವ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಗ್ತಾ ಇದೆ ಅಂತ. ಸ್ವಾಮಿ, ಯಾರು ಕಿತ್ಕೊಂಡಿಲ್ಲ. ಸುಳ್ಳು ಹೇಳ್ಬೇಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ ಎಲ್ಲರೂ ಸೇರಿ. ಸುಳ್ಳು ಹೇಳೋದನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ ಎಲ್ಲರೂ ಸೇರಿ. ನೀವು ಈ ತರ ದಿನಕ್ಕೊಂದು ಕ್ಷಣಕ್ಕೊಂದು ಸುಳ್ಳುಗಳನ್ನ ಜನರ ಮುಂದೆ ಬಂದು ಇಡ್ತಾ ಇದ್ರೆ, ಸಮಾಜದ ಶಾಂತಿಯನ್ನ ಕದಡ್ತಾ ಇದ್ರೆ, ನಿಮ್ಮನ್ನ ಗಡಿಪಾರು ಮಾಡ್ದಲೇನೆ ಇನ್ಯಾವ ಆಪ್ಷನ್ ಪೊಲೀಸರಿಗೆ ಉಳಿದಿದೆ ಅಥವಾ ಸರ್ಕಾರಕ್ಕೆ ಉಳಿದಿದೆ? ಎಲ್ರಿಗೂ ನೆನಪಿರ್ಲಿ, ಇವರ ವಾದವನ್ನ ಕೇಳ್ಕೊತಾ ಬನ್ನಿ. ಇವರು ಹೆಂಗೆ ಹೇಳ್ತಾರೆ ಹಂಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕು. ಆಗಿಲ್ಲ ಅಂತಂದ್ರೆ ಪೊಲೀಸ್ ಸರಿ ಇಲ್ಲ. ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಸರ್ಕಾರ ಬಿಹೇವ್ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಸರ್ಕಾರ ಸರಿ ಇಲ್ಲ. ಇವ್ರು ಏನು ಹೇಳ್ತಾರೆ ಅದನ್ನ ಮಾತ್ರ ಕೇಳಿಸ್ಕೋಬೇಕು, ಬೇರೆಯವ್ರು ಹೇಳಿದ್ದನ್ನ ಕೇಳಿಸ್ಕೊಳ್ಳಂಗಿಲ್ಲ. ಹಂಗೇನಾದ್ರೂ ಮಾಡಿಬಿಟ್ರೆ ಇಡೀ ಸಿಸ್ಟಮ್ ಸರಿ ಇಲ್ಲ. ಇವರು ಮಾಡಿರುವ ಆರೋಪಕ್ಕೆ, ಇವರು ಹೇಳಿರುವ ಸುಳ್ಳುಗಳಿಗೆ ಇವರ ಕ್ಲಾರಿಫಿಕೇಶನ್, ನಾನು ಹೇಳ್ತಿರೋದು ಪಾಯಿಂಟ್ ಟು ಪಾಯಿಂಟ್ ಕ್ಲಾರಿಫಿಕೇಶನ್ ಎಲ್ಲಾದ್ರೂ ಇದೆಯಾ? ಎಲ್ಲಾದ್ರೂ ನೀವು ನೋಡಿದಿರಾ? ಈ ಸಮೀರಾ ಹೇಳ್ತಾನೆ, ಸುಜಾತಾ ಭಟ್ ಎನ್ನುವ ಹೆಣ್ಣು ಮಗಳು ಬಂದು ಕಣ್ಣೀರನ್ನ ಹಾಕಿಕೊಂಡಾಗ ಅವರು ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಕಣ್ಣೀರನ್ನ ನೋಡಿ ನಾನು ಕರಗಿಬಿಟ್ಟೆ, ಅದಕ್ಕಾಗಿ ಅದನ್ನ ನಿಜ ಅನ್ಕೊಂಡು ವಿಡಿಯೋವನ್ನ ಮಾಡಿಬಿಟ್ಟೆ ಅಂತ ಹೇಳುವಂತಹ ಸಮೀರಾ, ಏನ್ ತಿಂತೀಯ ಗುರು ನಿನ್ನ ಹೊಟ್ಟೆಗೆ? ಒಂದು ಕ್ರಾಸ್ ಚೆಕ್ ಅಥವಾ ಒಂದು ಕ್ರಾಸ್ ವೆರಿಫಿಕೇಶನ್. ಯಾರ ಮೇಲೆ ಆರೋಪ ಮಾಡ್ತಾ ಇರೋದು? ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ. ದೇವಸ್ಥಾನದ ಆಡಳಿತ ಮಂಡಳಿಯವರೇ ಬಂದು ನನ್ನ ಮಗಳನ್ನ ಎಳೆದುಕೊಂಡು ಹೋಗಿದ್ದನ್ನ ನೋಡಿದವರಿದ್ದಾರೆ, ಅವರೇ ಬಂದು ನನಗೆ ಹೇಳಿದ್ರು ಅಂತ ಅವ್ರು ಹೇಳಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೇಕಲ್ಲ. ಬೇರೆ ಎಲ್ಲಾ ವಿಷಯಗಳಲ್ಲೂ ಕ್ರಾಸ್ ಚೆಕ್ ಮಾಡ್ಕೊಳ್ಳುವ ಸಮೀರಾ ಈ ವಿಚಾರದಲ್ಲಿ ಕ್ರಾಸ್ ಚೆಕ್ ಯಾಕೆ ಮಾಡ್ಕೊಳ್ಳಿಲ್ಲ? ಆ ಸುಜಾತಾ ಭಟ್ ಹೇಳ್ತಾ ಇರುವಂತಹ ಮಾತು ಸುಳ್ಳೋ ಸತ್ಯನೋ ಅನ್ನೋದನ್ನ ಯಾಕೆ ಹೇಳಿಲ್ಲ? ಹಿಂಗೆ ಹೇಳ್ತಾ ಹೋದ್ರೆ ಇವರ ಸುಳ್ಳುಗಳ ಸರಮಾಳೆ ಇನ್ನೂ ಬೇಜಾನಿದೆ. ಬೇಜಾನ್ ಸುಳ್ಳುಗಳ ಸರಮಾಲೆಯನ್ನೇ ಹೆಣೆದ್ಬಿಟ್ಟಿದ್ದಾರೆ. ಕೋರ್ಟು ಅದನ್ನ ನೋಡ್ಕೊಳುತ್ತೆ. ಅಂದ್ರೆ ಕೇಸ್ ಆಲ್ರೆಡಿ ಕೋರ್ಟಲ್ಲಿದೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಪೊಲೀಸರು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ವರ್ಡಿಕ್ಟ್ ಅನ್ನ ಕೊಡೋದು ತಪ್ಪಾಗುತ್ತೆ. ಆದರೆ ವರ್ಡಿಕ್ಟ್ ಅನ್ನ ಕೊಡೋದಕ್ಕಿಂತ ಮುಂಚೆ ನಾನು ಏನು ಮಾತಾಡೋದಲ್ಲ, ಏನು ಹೇಳಿದ್ನಲ್ಲ, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಪುಕ್ಸಟ್ಟೆ ಏನೋ ಟೈಮ್ ಇದೆ, ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಇದೆ, ಪುಕ್ಸಟ್ಟೆ ಮಾತಾಡ್ಬಿಡೋಣ, ಜನ ನಂಬಿಡ್ತಾರೆ ಅಂತ ನಾನು ಮಾತಾಡ್ತಾ ಇಲ್ಲ. ನಾನು ಮಾತನಾಡಿರುವ ಪ್ರತಿಯೊಂದು ಮಾತಿಗೂ ಸಾಕ್ಷಿ ಸಮೇತಾನೆ ನಿಮ್ಮ ಮುಂದೆ ಈ ವರದಿಯನ್ನ ಇಟ್ಟಿದ್ದೀನಿ. ನಾನು ಇವರು ಏನೆಲ್ಲ ಸುಳ್ಳುಗಳನ್ನ ಹೇಳಿದ್ದಾರೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಅದು ಸುಳ್ಳಲ್ಲ ನಿಜ ಅಂತ ಯಾರು ಇದ್ರೆ ಪ್ರೂವ್ ಮಾಡಿ ತೋರಿಸಿ ನೋಡೋಣ. ಯಾರೆಲ್ಲ ಇವರ ಮಾತುಗಳನ್ನ ನಂಬಿಕೊಂಡು ಸೌಜನ್ಯ ಮರ್ಡರ್ ಹಿಂಗೆ ಆಗಿದೆ, ಇಂತಿಂತವರೇ ಮಾಡಿದ್ರು ಅಂತ ನಂಬಿದಿರಲ್ಲ, ಅಂತ ನಂಬಿರೋರಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಯಾರಾದರೂ ಒಂದು ಸಾಕ್ಷಿ ನೋಡಿದಿರಾ? ಒಂದು ಪ್ರೂಫ್ ನೋಡಿದಿರಾ? ಯಾವ ಆಧಾರದ ಮೇಲೆ ನೀವು ಅವ್ರು ಹೇಳೋದೆಲ್ಲ ನಿಜ ಅಂತ ನಂಬ್ತಾ ಇದ್ದೀರಾ? ಸೊ ಇವತ್ತು ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಈ ಗ್ಯಾಂಗ್ ಬಂದಿದೆ. ಅದು ಯಾರ ಹೆಸರಿಟ್ಟಿರೋ ಗೊತ್ತಿಲ್ಲ, ಬುರ್ಡೆ ಗ್ಯಾಂಗ್ ಅಂತ.
ಸರಿಯಾಗಿಟ್ಟವ್ರೆ, ನಿಜವಾಗ್ಲೂ ಸರಿಯಾಗಿಟ್ಟವ್ರು ಮಾತ್ರ ಹೆಸರನ್ನ. ಯಾರಿಟ್ರೋ ಥ್ಯಾಂಕ್ಸ್ ಅವ್ರಿಗೆ ನನ್ನ ಕಡೆಯಿಂದ. ಸೊ ಇದಿಷ್ಟು ಇವರು ಹೇಳಿದಂತಹ ಸುಳ್ಳುಗಳ ಸರಮಾಲೆ. ಇನ್ನು ಈ ಕೇಸ್ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ, ತಾರ್ಕಿಕ ಅಂತ್ಯಕ್ಕೆ ಬರೋವರೆಗೂ ಬಿಡಲ್ಲ, ಬಿಡಬಾರ್ದು. ಈ ಕೇಸನ್ನು ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ಇಲ್ಲ ಇವ್ರು ಹೇಳಿದ ಸುಳ್ಳು ಅಂತ ಗೊತ್ತಾಗಬೇಕು, ಅಥವಾ ಇವ್ರು ಹೇಳಿದೆಲ್ಲವೂ ಕೂಡ ಸತ್ಯ, ಅದಕ್ಕೆ ಬೇಕಾದಂತಹ ಸಾಕ್ಷಿ ನಮ್ಮ ಹತ್ರ ಇದೆ ಅನ್ನೋದು ಪ್ರೂವ್ ಆಗಬೇಕು. ಎರಡರಲ್ಲಿ ಒಂದು ಆಗಬೇಕು. ಇಲ್ಲ ಸುಳ್ಳು ಅಂತನಾದ್ರೂ ಪ್ರೂವ್ ಆಗಬೇಕು ಕೋರ್ಟಲ್ಲಿ, ಇಲ್ಲ ಸತ್ಯ ಅಂತ ಆದ್ರೂ ಪ್ರೂವ್ ಆಗಬೇಕು. ಸತ್ಯ ಅಂತ ಆಗಿದ್ರೆ ಅದನ್ನು ಯಾರು ಮಾಡಿದ್ರು ಅನ್ನೋದು ಗೊತ್ತಾಗಬೇಕು. ಅಷ್ಟೇ ನನ್ನ ಬೇಡಿಕೆ ಕೂಡ. ಏನಿಸುತ್ತೆ ನಿಮಗೆ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.